ನನ್ನ ಅತ್ತಿಗೆಯರು, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಅವ್ರ ಕೈಯಲ್ಲೇ ಕೆಲಸ ಮಾಡಿಸ್ತಾಯಿದ್ರು. ನಾವು ಜಾಯಿಂಟ್ ಫ್ಯಾಮಿಲಿ ಆಗಿದ್ವಿ. ಅಲ್ಲಿ ನನ್ನ ಅಕ್ಕನ ಗಂಡ ಮನೆ ಅಡಿಗೆಗಿದ್ದ. ನಾನು ಡಿಗ್ರಿ ಓದ್ತಾ ಇದ್ದೆ. ಶಿಲ್ಪ 10ನೇ ತರಗತಿ ಓದ್ತಾ ಇರಬೇಕಾದ್ರೆ ಅವಳನ್ನು ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ರು. ಯಾಕೆಂದರೆ ಅವಳ ಅಪ್ಪ ಅಮ್ಮ ಮದುವೆಗೆ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಇವ್ರು ಸ್ಕೂಲ್ಗೆ ಹೋಗ್ತಾ ಇದ್ಲು. ಅವರಿಗೆ 2 ಮಕ್ಕಳು. ನಮ್ಮ ಅಮ್ಮನ ಅಣ್ಣ ಆಗಿದ್ದ. ಅವಳ ಅಮ್ಮನ ಕಡೆಯವರು ನಮಗೆ ಗಣೇಶ್ ಸಾಕು ಅಂತ ಅವನನ್ನು ಕರ್ಕೊಂಡು ಹೋದರು. ಇವಳನ್ನು ನಮ್ಮ ಅಮ್ಮ ಅಣ್ಣನ ಮಗಳು ಅಂತ ನಾನು ನೋಡ್ಕೋತೀನಿ ಅಂತ ಕರ್ಕೊಂಡು ಬಂದರು. ಅವಳು ನೋಡಲು ತುಂಬ ಚೆನ್ನಾಗಿದ್ಲು. ಅವಳು ತುಂಬ ದುಃಖದಲ್ಲಿದ್ಲು. ನಾನು ಅವಳಿಗೆ 1 ವರ್ಷ ಚಿಕ್ಕವನಾಗಿದ್ದೆ. ಸ್ವಲ್ಪ ದಿನ ಅವಳಿಗೆ ಸಮಾಧಾನ ಮಾಡ್ತಾಯಿದ್ರು. ಮತ್ತು ಅಮ್ಮ ಹೇಳಿದ್ರು, ನೀನು ಹೀಗೆ ಇದ್ದರೆ ಅದೇ ನೆನಪು ಇರುತ್ತೆ, ಅದಕ್ಕೆ ನೀನು ಇಲ್ಲಿ ಒಂದೊಂದು ಕೆಲಸ ಮಾಡು, ಆಗ ಸರಿಯಾಗುತ್ತೆ ಅಂತ. ಅದಕ್ಕೆ ಅವಳು ನಾನು ಓದ್ತಾ ಇದ್ದೆ, ನಾನು ಅದು ಓದುತ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅಮ್ಮ, ಓದಬೇಡ, ಹೆಣ್ಮಕ್ಳು ಜಾಸ್ತಿ ಓದಬಾರ್ದು, ನೀನು ಇಲ್ಲಿ ಅದು ಇದು ಕೆಲಸ ಮಾಡು, ಈ ಅತ್ತಿಗೆಯರ ಜೊತೆ ಸೇರಿ ಅವ್ರು ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ಅವಳು ಅತ್ತಿಗೆಯರ ಜೊತೆ ಕೆಲಸ ಮಾಡ್ತಾಯಿದ್ಲು. ಆದರೆ ಅತ್ತಿಗೆಯರ ಯಾರಿಗೆ ಏನು ಬೇಕು, ಎಷ್ಟು ಹೊತ್ತಿಗೆ ಬೇಕು ಮತ್ತು ಏನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ಕೊಟ್ರು. ಹಾಗೆ ಅವರು ಇದೆಲ್ಲ ಅವಳ ಮೇಲೆ ಹಾಕ್ಬಿಟ್ಟಿದ್ರು. ಅವಳು ಪಾಪ 14 ವರ್ಷದಲ್ಲೇ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಎಲ್ಲರೂ ಶಿಲ್ಪ ಅದು, ಶಿಲ್ಪ ಇದು ಅಂತ ಅವಳಿಗೆ ಹೇಳ್ತಾಯಿದ್ರು. ಅವಳು ಪಾಪ ಎಲ್ಲರಿಗೂ ಮಾಡಿಕೊಡ್ತಾ ಇದ್ಲು. ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಬೇರೆಯವರ ಮನೇಲಿ ಜೀವನ ಮಾಡ್ತಾ ಇರೋದು. ಬೆಳಗ್ಗೆ ಎಲ್ಲರೂ ಮಲಗ್ತಾಯಿದ್ರು. 10 ಗಂಟೆ ಆದರೂ ಎದ್ದೊಳ್ತಿರ್ಲಿಲ್ಲ. ಅತ್ತೆಗರ ಮಕ್ಕಳಿಗೆ, ನನಗೆ ಕೆಲಸಕ್ಕೆ ಹೇಗೋ ಅಣ್ಣಂದಿರಿಗೆ ಅವಳೇ ನಾಷ್ಟ ಮಾಡಿ ಕೊಡ್ತಾಯಿದ್ಲು. ಅವಳು ಬರಬೇಕಾದ್ರೆ ಅಷ್ಟು ಚೆನ್ನಾಗಿದ್ಲು. ಆದರೆ ಅವಳು ಇಲ್ಲಿಗೆ ಬಂದಾಗ ಕಣ್ಣಿನ ಕೆಳಗೆ ಕಪ್ಪಾಗ್ಬಿಟ್ಟಿತ್ತು. ಅವಳು ತುಂಬ ಸಣ್ಣ ಆಗಿಬಿಟ್ಟಿದ್ಲು. ಅವಳ ಮುಖದಲ್ಲಿ ಎಷ್ಟೋ ಸರಿ ಅತ್ತ ಹಾಗೆ ಕಾಣುತ್ತಾ ಇತ್ತು. ಆದರೆ ಅವಳು ದುಃಖದಲ್ಲಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾರೂ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಎಲ್ಲರಿಗೂ ಅವಳು ಕೆಲಸದವಳು ಆಗಿದ್ಲು. ಅವಳು ಒಂದೊಂದು ಸಲ ಅಮ್ಮನ ಹತ್ರ ಬೇಜಾರಾಗಿ ಹೇಳ್ತಾ ಇದ್ಲು, ಯಾಕೆ ಅಮ್ಮನನ್ನು ಬಿಟ್ಟು ಹೋದರು, ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗಿದ್ರೆ ಆಗ್ತಾಯಿತ್ತು ಅಂತ. ಆದರೆ ಅವಳ ಮನಸ್ಸಲ್ಲಿ ಬೇಜಾರು. ಅಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರ್ಲಿಲ್ಲ. ಹಾಗೆ ಕಳೀತಾ ನಾನು ಫೈನಲ್ ಡಿಗ್ರಿ ಮಾಡ್ತಾಯಿದ್ದೆ. ನನ್ನ ತಂಗಿಯನ್ನ ಗಂಡಿನ ಕಡೆಯವರು ನೋಡೋಕೆ ಬಂದಿದ್ದರು. ಆಗ ಅವರು ಶಿಲ್ಪನ ನೋಡಿ ಇಷ್ಟಪಟ್ಟು ನಮಗೆ ಆ ಹುಡುಗಿ ಆದರೆ ಕೊಡಿ ಅಂತ ಹೇಳಿದರು. ನಾನು ಆಗ್ತಾನೆ ಕಾಲೇಜ್ ಬಿಟ್ಟು ಬಂದಿದ್ದೆ. ಆಗ ಶಿಲ್ಪನ ಅಮ್ಮ ಮತ್ತು ನನ್ನ ತಂಗಿ ಬೈತಾ ಕೂತಿದ್ರು. ಅವಳು ಬೇಕು ಅಂತಲೇ ಅವ್ರ ಮುಂದೆ ಬಂದಿದ್ದು, ಅವಳು ನನಗೆ ಇನ್ಸಲ್ಟ್ ಮಾಡಿದ್ದು, ಅವಳು ಇರೋ ತನಕ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಅಳ್ತಾ ಇದ್ಲು. ಆಗ ಶಿಲ್ಪ, ನೀವೇ ಹೇಳಿದ್ದಲ್ಲ ಶಿಲ್ಪ ಟೀ ತಗೊಂಡು ಬಾ ಅಂತ, ಅದಕ್ಕೆ ಬಂದೆ. ಹಾಂ ಹೇಳಿದೆ, ಆದರೆ ನಿನ್ನ ಮುಖ ಕವರ್ ಮಾಡ್ಕೊಂಡು ಬರ್ಬೋದಾಗಿತ್ತಲ್ಲ, ನನ್ನ ನೋಡೋಕ್ಕೆ ಬಂದಿದ್ದು ಅಂತ ಗೊತ್ತಿರಲಿಲ್ವಾ ಅಂತ ಹೇಳಿದ್ಲು. ಆಗ ನಾನು, ನೀನೇ ಅವಳನ್ನು ಟೀ ತಗೊಂಡು ಬಾ ಅಂತ ಹೇಳಿ ಇನ್ನು ನೀನೇ ಅವಳನ್ನು ಬೈತಾ ಇದ್ದೀಯಾ, ಹೋಗಲಿ ಬಿಡು, ಆ ಹುಡುಗನಿಗೆ ನಿನ್ನ ಇಷ್ಟ ಇರಲಿಲ್ಲ, ಅವಳನ್ನು ನೋಡಿ ಇಷ್ಟ ಆಯಿತು, ಅದಕ್ಕೆ ಅವ್ರು ಹಾಗೆ ಹೇಳಿ ಹೋಗಿದ್ದಾರೆ, ಬೇರೆಯವ್ರು ಬರ್ತಾರೆ ಬಿಡು ಅಂದೆ. ಆಗ ಅಮ್ಮ, ನೋಡಮ್ಮ, ಅವಳು ಸಪೋರ್ಟ್ ಮಾಡ್ತಿರ್ತಾ ಇರ್ತಾನೆ, ಅಮ್ಮ ನೀನು ಅವನ ಮೇಲೆ ಒಂದು ಕಣ್ಣು ಮಡಗಿರು, ಅವಳು ಅವನನ್ನು ಇಷ್ಟ ಆಗೋ ಹಾಗೆ ಮಾಡಿದ್ದಾಳೆ, ಇನ್ನು ಇವನು ಹಾಗೆ ಮಾಡಿಬಿಡ್ತಾಳೆ ಅಂತ. ಆಗ ಅಮ್ಮ, ನೀನು ಹೋಗೋ, ನೀನು ಯಾಕೋ ಹೆಣ್ಮಕ್ಳು ಮಧ್ಯೆ ಮಾತಾಡ್ತೀಯಾ ಅಂತ ಹೇಳಿದ್ರು. ನಾನು ಹೋಗ್ತಾ ಇದ್ದೆ. ಆಗ ನಾನು, ಏನೇ ಆಗಲಿ ಶಿಲ್ಪನ ಮದುವೆ ನನ್ನ ಮಕ್ಕಳು ಮದುವೆ ಆದಮೇಲೆ ಮಾಡಿಸೋದು ಅಂತ ಹೇಳ್ತಾಯಿದ್ರು ಅಮ್ಮ. ನಂದು ಡಿಗ್ರಿ ಕಂಪ್ಲೀಟ್ ಆಗಿತ್ತು. ನನಗೆ ಜಾಬ್ ಸಿಕ್ಕಿತ್ತು. ಒಂದು ದಿನ ನಮ್ಮ ಮನೇಲಿ ಪ್ಲ್ಯಾನ್ ಮಾಡಿದರು, ಎಲ್ಲರೂ ಒಟ್ಟಿಗೆ ಮೇಲೆ ಹೋಗಿ ಊಟ ಮಾಡೋಣ ಅಂತ. ಎಲ್ಲ ತಯಾರಿ ಪಾಪ ಶಿಲ್ಪ ಮಾಡಿದ್ಲು. ಎಲ್ಲರೂ ಊಟ ಮಾಡಿ ಅವ್ರ ರೂಮ್ಗೆ ಹೊರಟೋಗಿದ್ರು. ಆದರೆ ಶಿಲ್ಪ ಪಾಪ ಎಲ್ಲ ಎತ್ತಿ ಮಡಗ್ತಾ ಇದ್ಲು. ನನ್ನ ತಂಗಿ ಹತ್ರ ಹೇಳಿದೆ, ಹೋಗಿ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಆದರೆ ಅವಳು, ಹೋಗೋ ಅಣ್ಣ, ನನಗೆ ಅದೆಲ್ಲ ಆಗಲ್ಲ ಬಿಡು, ಶಿಲ್ಪ ಇದ್ದಾಳಲ್ಲ ಅವಳು ಮಾಡ್ಕೋತಾಳೆ ಅಂತ ಹೇಳಿದ್ಲು. ನಾನು ಹೋಗಿ ಮಲ್ಕೊಂಡೆ. ಆದರೆ ರಾತ್ರಿ ಯಾರೋ ಅಳೋ ಸೌಂಡು ಬಂತು. ನಾನು ಹೋಗಿ ನೋಡ್ತೀನಿ, ಶಿಲ್ಪ ಆಗಿದ್ಲು. ಹೋಗಿ ಏನಾಯಿತು, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದೆ. ಮತ್ತು ಮುಟ್ಟಿ ನೋಡಿದೆ, ತುಂಬ ಜ್ವರದಿಂದ ಅಳ್ತಾ ಇದ್ಲು, ಮತ್ತು ನಡುಗ್ತಾ ಇದ್ಲು. ನಾನು, ಯಾಕೆ ಹೀಗೆ ನಡುಗ್ತಾ ಇದೆಯಾ, ಏನಾಯಿತು ಅಂತ ಕೇಳಿದೆ. ಆದರೆ ಅವಳು ತುಂಬ ಹೆದರ್ಕೊಂಡಿದ್ಲು. ಹೇಳಿದ್ಲು, ಏನೂ ಇಲ್ಲ, ಅದು ಜ್ವರ ಅಂತ ಹೇಳಿ ಅಳ್ತಾ ಇದ್ಲು. ನಾನು ಬೇಗ ಹೋಗಿ ಮೆಡಿಸನ್ ಕೊಟ್ಟೆ, ಸ್ವಲ್ಪ ಅರಿಶಿನ ಹಾಕಿ ಹಾಲು ಕೊಟ್ಟೆ. ಅವಳು, ಬೇಡ, ಅದು ಚಿಕ್ಕಮ್ಮ ಬೈತಾರೆ, ಹಾಲು ಏನಾಯಿತು ಅಂತ ಹೇಳಿದ್ಲು. ಅದಕ್ಕೆ ನಾನು, ಹೇಳ್ತೀನಿ ಬಿಡು, ನಾನು ಕುಡಿದೆ ಅಂತ ಹೇಳ್ತೀನಿ ಬಿಡು ಅಂತ ಕುಡಿಸ್ದೆ. ಅವಳು ಮಲ್ಕೊಂಡ್ಲು. ಬೆಳಗ್ಗೆ ಎದ್ದು ನಾಷ್ಟ ಆಗಿರಲಿಲ್ಲ. ಶಿಲ್ಪ ಎಲ್ಲಿ ಹೋದೆ, ಇಲ್ಲಿ ಮಕ್ಕಳಿಗೆ ಲೇಟ್ ಆಗ್ತಾಯಿದೆ, ಇನ್ನು ನಾಷ್ಟ ಯಾಕೆ ರೆಡಿ ಮಾಡಿಲ್ಲ ಅಂತ ಅತ್ತಿಗೆಯರು ಎಲ್ಲರೂ ಕಿರ್ಚಾಡ್ತಿದ್ರು. ನನ್ನ ಅತ್ತಿಗೆ, ಅವಳಿಗೆ ಹುಷಾರಿಲ್ಲ, ಅವಳಿಗೆ ಜ್ವರ, ಇವತ್ತು ನೀವೇ ಮಾಡ್ಕೊಳ್ಳಿ ಎಲ್ಲ ಕೆಲಸ. ಏನು ಜ್ವರನ, ಇಲ್ಲ ಅವಳು ಕೆಲಸ ಮಾಡಬೇಕು ಅಂತ ನಾಟಕ ಮಾಡ್ತಾ ಇರ್ಬೋದು ಅಂತ ಹೇಳಿದ್ರು. ಆಗ, ಇಲ್ಲ ಅತ್ತಿಗೆ, ತುಂಬ ಜ್ವರ ಇದೆ, ಅವಳಿಗೆ ಎದ್ದೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದೆ. ನಾನು ಹಾಗೆ ಜಾಬ್ಗೆ ಹೋದೆ. ಬಂದಾಗ ಪಾಪ ಶಿಲ್ಪನ ಪಾತ್ರ ತೊಳಿತಾ ಇದ್ಲು. ಇನ್ನೊಂದು ಕಡೆ ನನ್ನ ಅಕ್ಕ ಪ್ರೆಗ್ನೆಂಟ್ ಆಗಿದ್ಲು. ಅವಳು, ಶಿಲ್ಪ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ಲು. ನಾನು ಹೋಗಿ, ಜ್ವರ ಕಮ್ಮಿ ಆಯಿತಾ ಅಂದೆ. ಇಲ್ಲ, ಹಾಗೇ ಇದೆ, ಯಾಕೆ ಪಾತ್ರೆ ತೊಳಿತಾ ಇದ್ದೀಯಾ. ಆಗ ಅದು
ನನ್ನ ಅತ್ತಿಗೆಯರು ಒಂದೊಂದು ಹೇಳಿ ಬೈತಾ ಇದ್ರು. ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಳ್ತಾ ಇದ್ಲು ಪಾಪ. ನನ್ನ ಅಮ್ಮ ನನ್ನ ಕರೆದು, ಅಮ್ಮ ಅದೇ ನಿನ್ನ ಮಗಳಿಗೆ ಹುಷಾರಿಲ್ಲದಿದ್ದಾಗ ನೀನು ಹೀಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇದೀಯಾ ಅಂತ ಕೇಳಿದೆ. ಆಗ ಇಲ್ಲ ಕಣೋ, ನಾನು ಬೆಳಿಗ್ಗೆ ಮಾತ್ರೆ ಕೊಟ್ಟಿದ್ದೆ, ಸ್ವಲ್ಪ ಸರಿಯಾಗಿದ್ಲು, ಆಗ ನೋಡು ಅಮ್ಮ ಮುಟ್ಟಿ ನೋಡು ಹೇಗೆ ಜ್ವರ ಇದೆ ಅಂತ ಹೇಳಿದೆ. ಇದು ಕಮ್ಮಿ ಆಗಿರೋದಾ ಅಂತ ಬೈದೆ. ಆಯಿತು ಮಲ್ಕೊಳ್ಳಿ ಅಂತ ಕಳಿಸಿದ್ರು. ನನಗೆ ಗೊತ್ತಿಲ್ಲ ಅವಳ ಮೇಲೆ ಯಾಕೆ ಅಷ್ಟು ಕೇರ್ ಮಾಡ್ತಾ ಇದ್ದೆ. ಮೋಸ್ಟ್ಲಿ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದೆ ಅನಿಸ್ತಾ ಇತ್ತು. ನಾನು ಸಂಜೆ ಜ್ವರ ಕಮ್ಮಿ ಆಗಿದೆಯಾ ಅಂತ ನೋಡೋಕ್ಕೆ ಹೋದೆ. ಆಗಲೂ ಅವಳು ತುಂಬ ನಡುಗ್ತಾ ಇದ್ಲು ಜ್ವರದಿಂದ. ನಾನು ಯಾರಿಗೂ ಹೇಳ್ದೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ಲೇಡಿ ಡಾಕ್ಟರ್ ಇದ್ಲು. ಅವಳನ್ನು ಒಳಗಡೆ ಕರ್ಕೊಂಡು ಹೋದರು. ಮತ್ತೆ ಕೇಳಿದ್ರು ಅವಳ ಜೊತೆ ಬಲವಂತವಾಗಿ ಬಲಾತ್ಕಾರ ಮಾಡೋಕ್ಕೆ ಹೋಗಿದ್ದಾರೆ, ಆದರೆ ಅವಳ ಮೈಯಲ್ಲಿ ಗುರುತುಗಳಿವೆ, ಮತ್ತು ಇದರಿಂದ ತುಂಬ ಹೆದರ್ಕೊಂಡಿದ್ದಾಳೆ, ಹಾಗೆ ಅವಳಿಗೆ ಹೀಗೆ ಜ್ವರ ಮತ್ತು ನಡುಗ್ತಾ ಇರೋದು ಅಂತ ಹೇಳಿದಾಗ ನನಗೆ ಶಾಕ್. ಏನು ಅಂತ ಕೇಳಿದೆ. ಮತ್ತು ಅಲ್ಲೇ ಅವಳಿಗೆ ಮೆಡಿಸನ್ ಕೊಟ್ಟರು ಮತ್ತು ಇಂಜೆಕ್ಷನ್ ಹಾಕಿದರು. ನಾನು ಒಂದು ಪಾರ್ಕ್ಗೆ ಕರ್ಕೊಂಡು ಹೋದೆ. ಮತ್ತು ಅವಳ ಹತ್ರ ಕೇಳಿದೆ, ಹೇಳು ಯಾರು ನಿನ್ನ ಜೊತೆ ಹೀಗೆ ಮಾಡೋಕ್ಕೆ ನೋಡಿದ್ದು ಅಂತ. ಆಗ ಅವಳು ಅಳುತ್ತಾ, ನನಗೆ ಅಲ್ಲಿ ಇರಲು ಭಯ, ನಾನು ಅಲ್ಲೇ ಇದ್ದರೆ ನನ್ನ ಜೊತೆ ಆವತ್ತು ಆಗಲಿಲ್ಲ, ಆದರೆ ನಾನು ಒಬ್ಬಳೇ ಸಿಗೋಕ್ಕೆ ಕಾಯ್ತಾ ಇದ್ದಾನೆ. ಅದು ನಿಮ್ಮ ಅಕ್ಕನ ಗಂಡ. ನಾನು ಮೊನ್ನೆ ಮೇಲೆ ಮಾಡಿಯಲ್ಲಿ ಎಲ್ಲ ಊಟ ಮಾಡಿದ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆಗ ಎಲ್ಲರೂ ಹೋಗಿ ಮಲ್ಕೊಂಡ್ರು. ಆಗ ಅವನು ಬಂದು ನನ್ನ ಜೊತೆ ಬಲವಂತ ಮಾಡೋಕ್ಕೆ ಹೋದ. ನಾನು ಹೇಗೆಲ್ಲ ತಪ್ಪಿಸ್ಕೊಂಡು ಓಡಿ ಬಂದೆ. ನನಗೆ ಭಯ. ಮತ್ತು ಅವನು ನನ್ನ ಜೊತೆ ಅದಕ್ಕೆ ನನಗೆ ಜ್ವರ ಬರ್ತಾ ಇರೋದು. ಆಗಾಗ ನಾನು ಅವತ್ತೇ ನನ್ನ ಅಪ್ಪ ಅಮ್ಮನ ಜೊತೆ ಸತ್ತು ಹೋಗಿದ್ರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಯಾಕಾದರೂ ನನ್ನ ಹೀಗೆ ನರಕದಲ್ಲಿ ಬಿಟ್ಟು ಹೋದ್ರಾ ಅಂತ ಅಳ್ತಾ ಇದ್ಲು ಪಾಪ. ನಾನು ಸಮಾಧಾನ ಮಾಡಿದೆ. ಒಂದು ನಿರ್ಧಾರ ತಗೊಂಡೆ. ನಾನು ಹೋಗಿ ಅಮ್ಮನ ಹತ್ರ ನಾನು ಶಿಲ್ಪ ಜೊತೆ ಮದುವೆ ಆಗಬೇಕು ಅಂತ ಹೇಳಿದೆ. ಆಗ ಏನೋ ಹೇಳ್ತಾ ಇದ್ದೀಯಾ, ಅದು ನಿನಗಿಂತ ದೊಡ್ಡವಳು, ಅವಳ ಜೊತೆ ನಾನು ನಿನಗೆ ಒಳ್ಳೆ ಹುಡುಗಿ ನೋಡ್ತಾ ಇದ್ದರೆ ನೀನು ಹೋಗಿ ಅಂತ ಬೈದರು. ಆದರೆ ನಾನು ಒಂದೇ ನಿರ್ಧಾರದಲ್ಲಿ ನಿಂತಿದ್ದೆ. ಮತ್ತು ಅದರಲ್ಲೂ ನನ್ನ ತಂಗಿ ಶಿಲ್ಪಾಗೆ ಬೈತಾ ಇದ್ಲು, ಏನೋ ಮೋಡಿ ಮಾಡಿದ್ದಾಳೆ ಅಂತ. ಆದರೆ ನಾನು ಶಿಲ್ಪಾಗೆ ಮೊದಲೇ ಹೇಳಿದ್ದೆ ಎಲ್ಲ. ಅವಳು ಫಸ್ಟು ನಿರಾಕರಿಸಿದ್ಲು, ಆದರೆ ನಾನು ಒತ್ತಾಯ ಮಾಡಿದೆ. ಮತ್ತು ನಾನು ಅಪ್ಪನ ಹತ್ರ ಈ ಮಾತು ಹೇಳಿದೆ. ಮೊದಲು ಬೇಡ ಅಂದರು. ನಾನು ಮಾಡಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದಾಗ ಒಪ್ಕೊಂಡ್ರು. ಆದರೆ ನನ್ನ ಅತ್ತಿಗೆಗೆ ತುಂಬ ಖುಷಿ. ಇನ್ನು ಶಿಲ್ಪ ಇಲ್ಲೇ ಇರ್ತಾಳೆ, ನಮಗೆ ಒಳ್ಳೆಯದೇ ಅಂತ. ಹಾಗೆ ಮದುವೆ ಮಾಡಿಕೊಂಡೆ. ಶಿಲ್ಪ ನನಗೋಸ್ಕರ ನೀನು ನನ್ನ ಜೊತೆ ಮದುವೆ ಆಗಿದ್ದೀಯಾ ಅಂತ ಕೇಳಿದ್ಲು. ಆಗ ಇಲ್ಲ, ನಾನು ನಿನ್ನ ಜೊತೆ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ನಾನು ಜಾಬ್ ಆಗಲಿ ಅಂತ ಕಾಯ್ತಾ ಇದ್ದೆ. ಆಗ ಚಿಕ್ಕಮ್ಮ ಒಪ್ಪಲಿಲ್ಲ. ಅಂದರೆ ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ಲು. ನಾನು ನಿನ್ನ ಕರ್ಕೊಂಡು ಹೋಗಿ ಕೋರ್ಟ್ ಮ್ಯಾರೇಜ್ ಮಾಡ್ಕೋತಿದ್ದೆ, ಆಗ ಒಪ್ಕೋಬೇಕಿತ್ತಲ್ಲ ಅಂತ ಹೇಳಿದೆ. ಆಗ ಅವಳ ಮುಖದಲ್ಲಿ ನಗು ಇತ್ತು. ನಾನು ಅದೇ ಫಸ್ಟ್ ಅವಳ ಮುಖದಲ್ಲಿ ನಗು ನೋಡಿದ್ದು. ಅವಳು ಹೇಳಿದ್ಲು, ಹೀಗೆ ನೀವು ಹೇಗೋ ನನ್ನ ನರಕದಿಂದ ಹೊರಗಡೆ ಹಾಕಿದ್ರಿ, ಮತ್ತು ಅದೇ ಮನೆ, ಅದೇ ಕೆಲಸ, ಅದೇ ರಾಕ್ಷಸ ಇಲ್ಲಿದ್ದಾನೆ ಅಂತ ಹೇಳಿದ್ಲು. ನಾನು ಅವನಿಗೆ ಒಂದು ಗತಿ ಕಾಣಿಸಿದ್ದೀನಿ, ಆದರೆ ಅವನ್ನ ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ಅಕ್ಕ ಪ್ರೆಗ್ನೆಂಟು, ಮತ್ತು ಅವಳ ಗಂಡ, ಅವಳ ಜೀವನ ಹಾಳಾಗುತ್ತೆ. ಅದು ಅಲ್ಲದೆ ಆ ಮಗು ಜೀವನ ಹಾಳಾಗುತ್ತೆ. ಇರೋ ಸ್ವಲ್ಪ ದಿನ ಮತ್ತೆ ನೋಡು ಏನಾಗುತ್ತೆ ಅಂತ ಹೇಳಿದೆ. ಆಗ 1 ತಿಂಗಳು ಆದ ತಕ್ಷಣ ನಾನು ಬೇರೆ ಊರಿನಲ್ಲಿ ಹೆಚ್ಚು ಸಂಬಳಕ್ಕೆ ಕೆಲಸ ಹುಡುಕ್ತೆ. ಅಮ್ಮನ ಹತ್ರ ಹೇಳಿದೆ, ಅಮ್ಮ ನನಗೆ ಇಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ. ಆಗ ಹಾಂ ಆಯಿತು, ನೀವು ವಾರಕ್ಕೊಂದ್ಸಲ ಬಂದು ಹೋಗು ಅಂತ ಹೇಳಿದ್ರು. ಆಗ ಅದು ಆಗಲ್ಲ, ಕಷ್ಟ ಆಗುತ್ತೆ, ನಾನು ಅಲ್ಲೇ ಇರ್ತೀನಿ, ಹೀಗೆ 2-3 ತಿಂಗಳಿಗೆ ಒಂದು ಸಲ ಬಂದು ಹೋಗ್ತೀನಿ ಅಂತ ಹೇಳಿದೆ. ಆಗ ಅಮ್ಮ ಹಾಂ ಅಂದರು. ಆಗ ಅದು ನನಗೆ ಅಲ್ಲಿ ಕಷ್ಟ ಆಗುತ್ತೆ ಊಟ ತಿಂಡಿಗೆ, ನಾನು ಶಿಲ್ಪನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಮ್ಮ ನೋಡಿದ್ದಲ್ಲೇ ನೋಡಿ ನಿಂತಿದ್ರು. ಅತ್ತಿಗೆಯರಿಗೆ ತುಂಬ ಬೇಜಾರು ಮತ್ತು ಶಾಕ್. ಇದರಲ್ಲಿ ಶಿಲ್ಪ ತುಂಬ ಖುಷಿಯಿಂದ ಇದ್ಲು. ಹಾಗೆ ನಾವು ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಅವಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಇದ್ದಾಳೆ, ಮತ್ತು ಅವಳಿಗೆ ಸಿಕ್ಕಬೇಕಾಗಿರುವ ಪ್ರೀತಿ ಅವಳಿಗೆ ಸಿಗ್ತಾ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.